ಮನೆಯಲ್ಲಿ ದೇವತೆಗಳು ಇದ್ದಾರೆ ಎಂದು ತಿಳಿಸುವಂತಹ ಸೂಚನೆಗಳು. ಮೊದಲನೆಯದಾಗಿ ಕಾಗೆ ಬೆಳಿಗ್ಗೆ ಸಮಯ ಮನೆ ಮುಂದೆ ಬಂದು ಕಿರಿಚುವುದು. ದೇವರುಗಳು ಅಳಿಲು ರೂಪದಲ್ಲಿ ತಿರುಗುತ್ತಾ ಇರುತ್ತಾರಂತೆ. ಬೆಳಿಗ್ಗೆ ಜಾವದಲ್ಲಿ ಅಳಿಲು ನೋಡುವುದು ಶುಭ ಶಕುನ. ಹೀಗೆ ಕಾಗೆ ಅಥವಾ ಅಳಿಲು ನೋಡುವುದು ಶುಭ ಶಕುನ ಎಂದು ಏಕೆ ಹೇಳುತ್ತಾರೆ ಅಂದರೆ, ನಮ್ಮ ಪೂರ್ವಿಕರು ಕಾಗೆಯ ರೂಪದಲ್ಲಿ ಸಂದೇಶಗಳನ್ನು ಕೊಡುತ್ತಾ ಇರುತ್ತಾರಂತೆ. ಅಂದರೆ ಭಗವಂತನಿಗೆ ಕಾಗಿಗೆ ಹತ್ತಿರದ ಸಂಬಂಧ ಇರುತ್ತದೆ. ಕಾಗಿಗೆ ಮೊದಲಿಗೆ ಎಲ್ಲವೂ ತಿಳಿಯುತ್ತದೆ. ಹೀಗೆ ಈ ಮನೆಗೆ ಇವತ್ತು ಅತಿಥಿಗಳು ಬರುತ್ತಾರೆ, ದೇವತೆಗಳು ಬರುತ್ತಾರೆ ಎಂದು ಹೇಳುವುದಕ್ಕೆ ದೇವರು ಕಾಗೆಯ ರೂಪದಲ್ಲಿ ಕಳುಹಿಸಿರುತ್ತಾರೆ. ಹಾಗಾಗಿ ಈ ಸಂಕೇತದಿಂದ ನಿಮ್ಮ ಮನೆಗೆ ದೇವತೆಗಳು ಬರುತ್ತಿದ್ದಾರೆ ಎಂದು, ಅತಿಥಿಗಳು ಬರುತ್ತಾರೆ ಎಂದು, ನಿಮ್ಮ ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಆಗಲಿ, ಅಡುಗೆ ಮನೆಯಲ್ಲಿ ಹಲ್ಲಿಗಳು ತಿರುಗುತ್ತಾ ಇರುವುದು ನೋಡಿರುತ್ತೀರಾ. ಕೆಲವರು ಮನೆಯಲ್ಲಿ ಹಲ್ಲಿ ಇದ್ದರೆ ಅಲರ್ಜಿಯಾಗಿ ಭಾವಿಸುತ್ತಾರೆ. ಅವುಗಳನ್ನು ಹೊರಗಡೆ ಕಳುಹಿಸುವಂತಹ ಪ್ರಯತ್ನವನ್ನು ಮಾಡುತ್ತಿರುತ್ತಾರೆ. ಆದರೆ ಹಲ್ಲಿಗಳು ಮನೆಯಲ್ಲಿ ತಿರುಗುತ್ತಾ ಇದ್ದರೆ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಈ ಸಂಕೇತಗಳು ನಿಮ್ಮ ಮನೆಯಲ್ಲಿ ದೇವತೆಗಳು ತಿರುಗುತ್ತಾ ಇದ್ದಾರೆ ಎಂದು ಅರ್ಥ. ಅದೃಷ್ಟ ಬರುತ್ತದೆ, ಲಕ್ಷ್ಮೀ ಕಟಾಕ್ಷ ಇರುತ್ತದೆ ಎಂದು ತಿಳಿಸುತ್ತದೆ. ಆದರೆ ಕೆಲವರು ನಮ್ಮ ಮನೆಯಲ್ಲಿ ಹಲ್ಲಿಗಳು ಜಾಸ್ತಿ ಇದೆ, ಆದರೆ ಹೆಚ್ಚಾಗಿ ಆರ್ಥಿಕ ಸಮಸ್ಯೆಗಳು ಇವೆ ಎಂದು ಹೇಳುತ್ತಾರೆ. ಆದರೆ ನಿರಾಸೆ ಪಡಬಾರದು. ಇದರ ಅರ್ಥ ಬರುವಂತಹ ದಿನಗಳಲ್ಲಿ ಲಕ್ಷ್ಮೀ ಕಟಾಕ್ಷ ಸಿದ್ಧಿಸುತ್ತದೆ ಎಂದು ಸಂಕೇತ. ಹಾಗೆ ನೀವು ಮನೆಯಲ್ಲಿ ಪೂಜೆ ಮಾಡಬೇಕಾದರೆ ದೀಪವನ್ನು ಹಚ್ಚಿದಾಗ ದೀಪವು ಒಂದೇ ಸಾರಿಗೆ ಪ್ರಕಾಶಮಾನವಾಗಿ ಉರಿದರೆ, ಹಾಗೆ ಏನು ಇಲ್ಲದೆ ಇದ್ದರೂ ಬತ್ತಿ ಹತ್ತಿರವಾಗಿ ಇದ್ದ ಕಾಂತಿ ಆ ಕಡೆ ಈ ಕಡೆ ಕದಲುವುದು, ಇದು ಅಮ್ಮನವರು ನಿಮ್ಮ ಮನೆಗೆ ಬಂದಿದ್ದಾರೆ ಎಂದು, ಬಂದು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾರೆ ಎಂದು ತಿಳಿಸುವಂತಹ ಸಂಕೇತ. ಎಣ್ಣೆ ಪೂರ್ತಿ ಖಾಲಿಯಾದರೂ ಅತ್ತಿ ಅನ್ನೋದು ತುಂಬ ಸಮಯ ಹಾಗೆ ಬೆಳಗುತ್ತಿದ್ದರೆ ಇವೆಲ್ಲವೂ ಕೂಡ ದೈವ ಕಟಾಕ್ಷ, ದೈವಶಕ್ತಿ ನಿಮ್ಮ ಮನೆಯಲ್ಲಿ ಇದೆ ಎಂದು ತಿಳಿಸುವಂತಹ ಸಂಕೇತಗಳು. ಇನ್ನು ನಿಮ್ಮ ಮನೆಯಲ್ಲಿ ನೀವು ದೀಪಾರಾಧನೆ ಮಾಡದೇ ಇದ್ದರೂ, ಅಗರಬತ್ತಿ ಹತ್ತಿಸದೇ ಇದ್ದರೂ ಕೂಡ ಚಂದನ ಪರಿಮಳ, ಅಗರಬತ್ತಿ ಹತ್ತಿಸಿದ ಪರಿಮಳ ಅಂತಹವುಗಳನ್ನು ಮನೆಯಲ್ಲಿ ನಾವು ಆಸ್ವಾದಿಸಬಹುದು. ಹಾಗಾಗಿ ಈ ಸಂಕೇತ ಕೂಡ ನಿಮ್ಮ ಮನೆಯಲ್ಲಿ ದೈವ ಇದೆ ಎಂದು ತಿಳಿಸುವಂತಹ ಸಂಕೇತ. ಹಾಗೆಯೇ ಮನೆಯಲ್ಲಿ ಕರೆಂಟ್ ಹೋದಾಗ ಫ್ಯಾನ್ ಹಾಕದೇ ಇದ್ದರೂ ಕೂಡ ಯಾವುದೋ ಒಂದು ಶಕ್ತಿ ಗಾಳಿಯ ರೂಪದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಹೋಗುವುದು ನಿಮಗೆ ಅನಿಸಿರುತ್ತದೆ. ಅಂತಹ ಸಂದರ್ಭದಲ್ಲಿ ಅಮ್ಮನವರು ನಿಮ್ಮ ಇಷ್ಟ ದೈವವಾಗಲಿ ಮನೆಗೆ ಬಂದಿದ್ದಾರೆ ಎಂದು, ಮನೆಯಲ್ಲಿ ಇದ್ದಾರೆ ಎಂದು ಸಂಕೇತ. ಹಾಗೆ ಅಡುಗೆ ಮನೆಯಲ್ಲಿ ಒಂದೊಂದು ಸಾರಿ ಹಾಲು ಉಕ್ಕಿ ಬರುತ್ತದೆ. ಹಾಗೆ ಮನೆಯಲ್ಲಿ ಆಕಸ್ಮಿಕವಾಗಿ ಹಾಲು ಉಕ್ಕಿದರೆ ಧನಾಭಿವೃದ್ಧಿ ಕೂಡ ಉಕ್ಕುತ್ತದೆ ಎಂದು ಅರ್ಥ. ಇಂತಹ ಸಂಕೇತಗಳು ನಿಮ್ಮ ಮನೆಯಲ್ಲಿ ಜರುಗುತ್ತಾ ಇದ್ದರೆ ನಿಮ್ಮ ಮನೆಗೆ ಏನೋ ಅದೃಷ್ಟ ಜರುಗುತ್ತದೆ, ಒಳ್ಳೆಯ ವಿಷಯಗಳು ಆಗುತ್ತದೆ ಎಂದು ಅರ್ಥ. ಹಾಗಾಗಿ ಯಾರು ಮನೆಯಲ್ಲಿ ನಿತ್ಯ ದೀಪಾರಾಧನೆ ಮಾಡುತ್ತಾ ಇರುತ್ತಾರೋ, ಮನೆಯಲ್ಲಿ ಧೂಪ ಸಾಂಬ್ರಾಣಿ ಹಾಕುತ್ತಾ ಇರುತ್ತಾರೋ, ಅಲ್ಲಿ ದೇವರು ನಿಮ್ಮನ್ನು ಅನುಗ್ರಹಿಸಿ ಖಂಡಿತವಾಗಿ ಒಳ್ಳೆಯದು ಆಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.